ಶ್ರೀಕೃಷ್ಣ ಪರಮಾತ್ಮ ಜಗತ್ತಿನ ವರ್ಣನೆ ಮಾಡ್ತಾ ಇದ್ದಾನೆ. ಜಗತ್ತು ಒಂದು ವೃಕ್ಷ ಇದ್ದ ಹಾಗೆ, ಅಶ್ವತ್ಥ ವೃಕ್ಷ ಇದ್ದ ಹಾಗೆ. ಆ ಜಗತ್ತನ್ನ ಮರಕ್ಕೆ ಹೋಲಿಸಿ ಮರದಲ್ಲಿ ಯಾವ್ಯಾವ ವಸ್ತುಗಳಿಗೆ, ಅಂಗಗಳಿಗೆ ಏನೇನು ಸ್ಥಾನ ಜಗತ್ತಿನಲ್ಲಿ ಹಾಗೆ ತಿಳ್ಕೊಳ್ಬೇಕು ಅಂತ ಊರ್ಧ್ವಮೂಲ ಮಧಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಊರ್ಧ್ವಮೂಲಂ, ಊರ್ಧ್ವ ಅಂತಂದ್ರೆ ವಿಷ್ಣು ಅಂತ ಅರ್ಥ. ಸರ್ವೋತ್ತಮ, ಊರ್ಧ್ವ ಅಂದ್ರೆ ಮೇಲ್ನವನು ಅಂದ್ರೆ ಸರ್ವೋತ್ತಮ ಅಂತ ಅರ್ಥ. ಇಡೀ ಜಗತ್ತಿನಲ್ಲಿ ಉತ್ತಮನಾದವನು ವಿಷ್ಣು, ಅವನು ಊರ್ಧ್ವ. ಲಕ್ಷ್ಮೀದೇವಿಯು ಕೂಡ ಅವಳು ಊರ್ಧ್ವಳೆ. ಯಾಕೆಂದ್ರೆ ಲಕ್ಷ್ಮೀದೇವಿಯು ಕೂಡ ಉತ್ಕೃಷ್ಟಳೇ ಆಗಿದ್ದಾಳೆ, ನಿತ್ಯ ಮುಕ್ತಳು. ಜಡವಸ್ತುಗಳಲ್ಲಿ ಊರ್ಧ್ವವಾದದ್ದು ಜಡ ಪ್ರಕೃತಿ. ಪಂಚಭೂತ, ಮಹತ್ತತ್ವ, ಅಹಂಕಾರ ತತ್ವ ಇವೆಲ್ಲದಕ್ಕಿಂತಲೂ ಉತ್ತಮವಾದದ್ದು ಜಡ ಪ್ರಕೃತಿ, ಅದು ಕೂಡ ಊರ್ಧ್ವ. ಅದರ ಅಭಿಮಾನಿ ಲಕ್ಷ್ಮಿ, ಅವಳಂತೂ ಊರ್ಧ್ವಳೆ, ಅದರ ಅಭಿಮಾನಿ. ಆದ್ದರಿಂದ ಜಗತ್ತೆಂಬ ಅಶ್ವತ್ಥ ಮರಕ್ಕೆ ಈ ಮೂರು ಮೂಲಗಳು, ವಿಷ್ಣುವೂ ಮೂಲ, ಲಕ್ಷ್ಮೀದೇವಿಯೂ ಮೂಲ, ಜಡ ಪ್ರಕೃತಿಯೂ ಕೂಡ ಮೂಲ. ಊರ್ಧ್ವ ಮೂಲಂ. ಭೂಮಿ, ಒಂದು ಮರಕ್ಕೆ ಭೂಮಿ ಹೇಗೆ ಮೂಲವೋ ಭೂಮಿಯಂತೆ ಮೂಲನಾದವನು ವಿಷ್ಣು. ಮರಕ್ಕೆ ಸುತ್ತಲೂ ಒಂದು ಪಾತಿ ಅಂತ ಕಟ್ತಾರೆ, ನೀರು ನಿಂತುಕೊಳ್ಳಿಕ್ಕೆ ಆಲಬಾಲ ಅಂತಾರೆ, ಅದಕ್ಕೆ ಪಾತಿ ಅಂತಾರೆ. ಅದರಂತೆ ಲಕ್ಷ್ಮೀದೇವಿ ಮೂಲಭೂತಳಾಗಿದ್ದಾಳೆ. ಮರಕ್ಕೆ ಬೇರು ಬಿಡುತ್ತದೆ, ಆ ಮರದಲ್ಲಿ ಭೂಮಿ ಅಡಿಯಲ್ಲಿ ಬೇರು ಹೋಗ್ತದೆ. ಆ ಬೇರಿನಂತೆ ಮೂಲಭೂತವಾದದ್ದು ಜಡ ಪ್ರಕೃತಿ. ಹೀಗೆ ಊರ್ಧ್ವ ಮೂಲಂ ಮೂರರ್ಥ. ಭೂಮಿಯಂತೆ ಮೂಲನಾಗಿದ್ದಾನೆ ವಿಷ್ಣು, ಪಾತಿಯಂತೆ ಮೂಲಳಾಗಿದ್ದಾಳೆ ಲಕ್ಷ್ಮೀದೇವಿ, ಬೇರಿನಂತೆ ಮೂಲವಾಗಿರ್ತಕ್ಕಂಥದ್ದು ರೂಟ್, ಬೇರಿನಂತೆ ಮೂಲವಾದದ್ದು ಜಡ ಪ್ರಕೃತಿ. ಅಧಃ ಅಂತಂದ್ರೆ ಕೆಳಗಿನವರು ಅಂತ ಅರ್ಥ. ಊರ್ಧ್ವ ಅಂದ್ರೆ ಉತ್ತಮರು, ಅಧಃ ಅಂದ್ರೆ ಕೆಳಗಿನವರು. ಪರಮಾತ್ಮನಿಗಿಂತ ಕೆಳಗಿನವರಾದ ಬ್ರಹ್ಮಾದಿ ದೇವತೆಗಳು ಶಾಖೆ ಇದ್ದಾವೆ. ಅಧಶಾಖಂ. ಇದು ಅಶ್ವತ್ಥ, ಅಶ್ವತ್ಥ ವೃಕ್ಷಕ್ಕೆ ಹೋಲಿಸ್ತಾನೆ. ಅಶ್ವತ್ಥ ಅಂತ ಜಗತ್ತಿಗೆ ಯಾಕೆ ಹೆಸರು ಅಂತಂದ್ರೆ ಅಶ್ವದಂತೆ ವೇಗವಾಗಿ ಓಡ್ತಕ್ಕಂಥದ್ದು. ಜಗತ್ತು ಅಶ್ವದಂತೆ ವೇಗವಾಗಿ ಓಡ್ತದೆ ಅಂದ್ರೆ ಇವತ್ತಿದ್ದ ಹಾಗೆ ನಾಳೆ ಇಲ್ಲ, ನಾಳೆ ಇದ್ದ ಹಾಗೆ ನಾಡದಿಲ್ಲ. ಬದಲಾವಣೆ ಹೊಂದತಕ್ಕಂಥದ್ದು, ಬಹಳ ವೇಗದಿಂದ ಬದಲಾವಣೆ ಹೊಂದ್ತಾ ಇರ್ತದೆ ಜಗತ್ತು. ಆದ್ರಿಂದ ಅಶ್ವತ್ಥ. ಶ್ವ ಅಂದ್ರೆ ನಾಳೆ, ಇವತ್ತಿದ್ದಂತೆ ಶ್ವಃ ನಾಳೆ ಇರೋದಿಲ್ಲ, ಆದ್ರಿಂದ ಅಶ್ವತ್ಥ. ಅಧಶಾಖಂ ಅಂತಂದ್ರೆ ಬ್ರಹ್ಮಾದಿ ದೇವತೆಗಳು, ಮಹತ್ತತ್ವ, ಅಹಂಕಾರ ತತ್ವ, ಪಂಚಮಹಾಭೂತಗಳು, ಅದರ ಅಭಿಮಾನಿ ಬ್ರಹ್ಮಾದಿ ದೇವತೆಗಳು, ಅವರೆಲ್ಲ ಶಾಖೆಗಳಿದ್ದ ಹಾಗೆ ಗೆಲ್ಲು. ಮರದಲ್ಲಿ ಎಲೆಯೂ ಕೂಡ ಇರ್ತದೆ. ಜಗದ್ವೃಕ್ಷದಲ್ಲಿ ಎಲೆ ಯಾವುದು ಅಂತಂದ್ರೆ ಛಂದಾಂಸಿ ಯಸ್ಯ ಪರ್ಣಾನಿ. ಛಂದಾಂಸಿ ಅಂದ್ರೆ ವೇದಗಳು, ವೇದಗಳು ಎಲೆ ಇದ್ದ ಹಾಗೆ. ಛಂದಸ್ಸು ಅಂತ ಅನ್ನೋ ಶಬ್ದಕ್ಕೆ ಆಚ್ಛಾದನೆ ಮಾಡುವಂತಹದ್ದು ಅಂತ ಅರ್ಥ. ಜೀವನನ್ನ ಆಚ್ಛಾದನೆ ಮಾಡುವಂತಹದ್ದು ವೇದ. ಯಾವ ದುಷ್ಟಶಕ್ತಿಗಳು ಬರದಂತೆ, ಜೀವನನ್ನ ಆಕ್ರಮಿಸದಂತೆ, ಜೀವನನ್ನ ಬಚ್ಚಿ ಮುಚ್ಚಿಡ್ತಕ್ಕಂಥದ್ದು ವೇದಗಳು. ಆದ್ರಿಂದ ಈಗ ಎಲೆಯಿಂದ ಮನೆ ಕಟ್ತಾರೆ, ಎಲೆ ಮನೆ. ಆ ಎಲೆ ಇದು ಮನುಷ್ಯರನ್ನ ಕಾಪಾಡ್ತದೆ. ಬಿಸಿಲು ಬೀಳದೆ ಇದ್ದ ಹಾಗೆ, ಮಳೆಯಿಂದ ಎಲ್ಲ ಕಾಪಾಡೋದು ಆ ಎಲೆ, ಎಲೆ ಮನೆ. ಅದರಂತೆ ವೇದವೇ ಎಲೆ, ಜಗದ್ವೃಕ್ಷದಲ್ಲಿ ಎಲೆ, ಆ ಸ್ಥಾನ ವೇದಕ್ಕಿದೆ. ಒಣಗಿದ ಎಲೆ ಇದ್ರೆ ಮರ ಉಪಯೋಗ ಇಲ್ಲ, ಮರದಲ್ಲಿ ಹೂವು ಬರೋದಿಲ್ಲ, ಹಣ್ಣು ಬರೋದಿಲ್ಲ. ಅಥವಾ ಎಲೆಯನ್ನ ನಾವೇ ಉದುರಿಸಿದರೆ, ಕಿತ್ತಿ ಹಾಕಿದರೆ ಆವಾಗಲೂ ಹೂವಿಲ್ಲ, ಹಣ್ಣಿಲ್ಲ. ಎಲೆ ಇದ್ರೇನೆ ಹೂವು, ಹಣ್ಣು, ನೆರಳು,
ಶಾಂತಿ ಎಲ್ಲ ದೊರೀತದೆ. ವೇದ ಮಂತ್ರದಿಂದಲೇ ಜಗತ್ತಿಗೆ ಶಾಂತಿ. ಶಾಂತಿ ಮಂತ್ರಗಳು ಅಂತಲೇ ಇದೆ ವೇದದಲ್ಲಿ. ವೇದದಿಂದಲೇ ನೆರಳು. ವೇದವೇ ಆಚ್ಛಾದಕ. ವೇದದಿಂದಲೇನೆ ಸ್ವರ್ಗ ಮೋಕ್ಷ, ಹೂವು ಹಣ್ಣು. ಕೊಂಬೆಗಳು, ಕಾಂಡ ಇದೆಲ್ಲ ಬೇರಿನ ಅವಲಂಬಿಸಿಕೊಂಡಿರ್ತಕ್ಕಂಥದ್ದು. ಬೇರಿನಿಂದ ಮರದ ಕಾಂಡ ಬರ್ತದೆ. ಕಾಂಡದಲ್ಲಿ ಗೆಲ್ಲುಗಳು, ಕೊಂಬೆಗಳು ಬರ್ತವೆ. ಜಗತ್ತಿನಲ್ಲಿ ಪ್ರಧಾನವಾದದ್ದು ಬೇರು ಅಂತಂದ್ರೆ ಜಡ ಪ್ರಕೃತಿ. ಅದರ ಅವಾಂತರ ಬೇರುಗಳು ಸತ್ವರಜಸ್ತಮ ಗುಣಗಳು. ಆ ಸತ್ವರಜಸ್ತಮ ಗುಣಗಳಿಂದಲೇನೆ ಮಹತ್ತತ್ವ, ಅಹಂಕಾರ ತತ್ವ, ಪಂಚಮಹಾಭೂತ ಇಂಥ ಕೊಂಬೆಗಳು ಉದ್ಭವಿಸಿವೆ, ಪುಷ್ಟವಾಗ್ತಾ ಇದೆ. ರಾಹುರ್ ಅವ್ಯಯಂ, ಈ ಜಗತ್ತು ಅವ್ಯಯ, ನಾಶ ಇಲ್ಲ ಅಂತಂದಿದ್ದಾನೆ. ನಾಶ ಇಲ್ಲ ಅಂದ್ರೆ ಅರ್ಥ ಏನು? ಒಂದು ಜಗತ್ತು ಹೋದರೆ ಮತ್ತೊಂದು ಬರ್ತದೆ. ನಾಶ ಇದ್ದೇ ಇದೆ, ನಾಶ ಆಗ್ತದೆ, ಆದರೆ ಅದೇ ಥರ ಮತ್ತೊಂದು ಜಗತ್ತು ಬರ್ತದೆ. ಪ್ರವಾಹ ಇದ್ದ ಹಾಗೆ ನೀರು ಹೋಗ್ತದೆ, ಆದರೆ ನಮ್ಮ ಕಣ್ಣೆದುರಿಗೆ ಇನ್ನೊಂದು ಪ್ರವಾಹ ಬಂದಿರ್ತದೆ. ಆ ಪ್ರವಾಹ ಮುಂದೆ ಹೋಗ್ತದೆ, ಮತ್ತೊಂದು ನೀರಿನ ಪ್ರವಾಹ ಬರ್ತದೆ. ಅದರಂತೆ ಜಗತ್ತಿನ ಪ್ರವಾಹ ಒಂದರಿಂದ ಒಂದು ಬರ್ತಾನೇ ಇರ್ತದೆ. ಜಗತ್ತು ನಾಶ ಆದರೂ ಅದರ ಪ್ರವಾಹಕ್ಕೆ ನಾಶ ಇಲ್ಲ. ಆದ್ದರಿಂದ ಅವ್ಯಯಂ. ಛಂದಾಂಸಿ ಯಸ್ಯ ಪರ್ಣಾನಿ, ಎಲೆ ಅನ್ನೋದಕ್ಕೆ ಪರ್ಣ ಅಂತ ಕರೀತಾರೆ. ಪರ್ಣ ಶಬ್ದಕ್ಕರ್ಥ ಪರ ಅಂದ್ರೆ ಉತ್ತಮವಾದ, ಣ ಸುಖವನ್ನು ಕೊಡ್ತಕ್ಕಂಥದ್ದು. ವೇದವು ಉತ್ತಮವಾದ ಸುಖ ಕೊಡ್ತದೆ, ಮೋಕ್ಷ ಸುಖ. ಆದ್ದರಿಂದ ಪರ್ಣ ಅಥವಾ ಪತ್ರ, ಅದು ಅದೇ ಅರ್ಥ. ಪತ್ರ ಅಂದ್ರೆ ಪತತ್ರ, ಬೀಳುವವರನ್ನ ತಡೆ ಹಿಡಿಯುವಂಥದ್ದು, ರಕ್ಷಣೆ ಮಾಡ್ತಕ್ಕಂಥದ್ದು. ಯಸ್ತಂ ವೇದ ಸವೇದವಿತ್. ಈ ರೀತಿಯಾಗಿ ಜಗದ್ವೃಕ್ಷವನ್ನ ಚೆನ್ನಾಗಿ ತಿಳ್ಕೊಂಡ್ರೆ ಆವಾಗ ಅವನು ವೇದಜ್ಞಾನಿ ಅಂತ ಅನಿಸ್ಕೋತಾನೆ. ಅಂದ್ರೇನು? ಒಂದು ಮರದಲ್ಲಿ ಪ್ರಧಾನವಾದ ಸ್ಥಾನ ಇರೋದು ಮೂಲಕ್ಕೆ. ಅದರಂತೆ ಭಗವಂತನೇ ಮೂಲ, ಭೂಮಿ. ನಾವು ಭೂಮಿಗೆ ನೀರು ಹಾಕಿದ್ರೆ ಎಲೆ, ಗೆಲ್ಲು, ಕೊಂಬೆಗಳು, ಹೂವು ಹಣ್ಣು ಎಲ್ಲ ಬರ್ತದೆ. ಕೊಂಬೆಗಳಿಗೆ ನೀರು ಹಾಕ್ಲಿಕ್ಕೆ ಆಗೋದಿಲ್ಲ, ಹೂವು ಹಣ್ಣಿಗೆ ನೀರು ಹಾಕ್ಲಿಕ್ಕೆ ಆಗೋದಿಲ್ಲ. ಕೊಂಬೆಗಳು ಚೆನ್ನಾಗಿ ಅಭಿವೃದ್ಧಿಯಾಗಿ ಹೂವು ಹಣ್ಣು ಬಿಡಬೇಕಾದ್ರೆ ಬುಡಕ್ಕೆ ನೀರು ಹಾಕಬೇಕು. ಅದರಿಂದ ಜಗದ್ವೃಕ್ಷದ ಬುಡ, ಮೂಲ ಪರಮಾತ್ಮ, ಲಕ್ಷ್ಮೀದೇವಿ. ಅವರು ಈ ಜಡ ಪ್ರಕೃತಿಯನ್ನು ಪರಿಣಾಮಗೊಳಿಸಿ ಮರ ಮಾಡೋದು. ಆದ್ದರಿಂದ ಬುಡಕ್ಕೆ ನೀರು ಹಾಕಿದರೆ ಫಲ ಸಿಗ್ತದೆ. ಹಾಗೆ ನಮ್ಮೆಲ್ಲ ಪ್ರವೃತ್ತಿ ಸರ್ವಾಂತರ್ಯಾಮಿಯಾದ ಪರಮಾತ್ಮನ ಕಡೆ ಇರಬೇಕು. ಇನ್ನು ಮರದಲ್ಲಿ ಚಿಗುರು ಇರ್ತದೆ. ಚಿಗುರಿನ ಸ್ಥಾನದಲ್ಲಿರುವಂತಹದ್ದು ಭೋಗ ಸಾಮಗ್ರಿ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವೆಲ್ಲ ಭೋಗ ಸಾಮಗ್ರಿ. ಚಿಗುರಿದ್ದ ಹಾಗೆ. ಚಿಗುರೆಲೆ ನೋಡ್ಲಿಕ್ಕೆ ಸುಂದರ, ಕೋಮಲ, ಮೃದು, ಸ್ವಲ್ಪ ದಿವಸದವರೆಗೆ. ಆಮೇಲೆ ಅದು ಒರಟಾಗ್ತದೆ. ಅದರ ಕೆಂಪು ಬಣ್ಣ ಹೋಗ್ತದೆ, ಕೋಮಲತೆ ಹೋಗ್ತದೆ, ಸುಂದರವಾದ ವರ್ಣ ಹೋಗ್ತದೆ. ಹಾಗೆ ಭೋಗ ಸಾಮಗ್ರಿ ಆಪಾತತಃ ಸುಂದರ, ಮೇಲ್ನೋಟಕ್ಕೆ ಸುಂದರ, ಸ್ವಲ್ಪ ದಿವಸ ಆದಮೇಲೆ ಅದರ ಸೌಂದರ್ಯ ಹೋಗ್ತದೆ. ಅದಕ್ಕೆ ಮೋಹಗೊಳ್ಳಬಾರದು. ಆ ದೃಷ್ಟಿಯಿಂದ ಭೋಗ ಸಾಮಗ್ರಿಯನ್ನ ಚಿಗುರೆಲೆಗೆ ಹೋಲಿಸಿದ್ದಾರೆ. ಅಥವಾ ಚಿಗುರೆಲೆ ಕಿತ್ತು ಬಿಟ್ರೆ ಎಲೆನೂ ಇಲ್ಲ, ಹೂವು ಇಲ್ಲ, ಹಣ್ಣು ಇಲ್ಲ. ವೇದವನ್ನೇ ಅಧ್ಯಯನ ಮಾಡಲಿಲ್ಲ, ವೇದ ಮಾತೆಯಾದ ಗಾಯತ್ರಿಯೂ ಇಲ್ಲ ಅಂತ ಆದ್ರೆ ಅವಾಗ ಎಲೆಯೇ ಇಲ್ಲ ಅಂತ ಆಯ್ತು. ಎಲೆ ಇಲ್ಲದ ಮರ, ನಮಗೆ ಯಾವ ಫಲವೂ ಸಿಗೋದಿಲ್ಲ. ಅದರಿಂದ ಮೂಲಭೂತನಾದ ಪರಮಾತ್ಮನ ಕಡೆ ನಮ್ಮ ಪ್ರವೃತ್ತಿ ಇರಬೇಕು. ಅಲ್ಲಿ ನೀರು ಹಾಕಬೇಕು. ಭಕ್ತಿ ರಸ, ಭಕ್ತಿ ಜಲ ಪರಮಾತ್ಮನಿಗೆ ಹೋಗಿ ಸೇರಬೇಕು. ಅದರ ಬಲದಿಂದ ಇಡೀ ಮರ ಜೀವಂತವಾಗಿರ್ತದೆ. ಏಣಿ ಇಟ್ಟುಕೊಂಡು ಮರದ ಮೇಲೆ ಹೋಗಿ ಅಲ್ಲಿ ನೀರು ಹಾಕೋದಲ್ಲ. ಹಾಕಿದ್ರೂ ಅದು ಬಂದು ಸೇರೋದು ಭೂಮಿಯಲ್ಲಿ, ಭೂಮಿಗೆ ಬೀಳೋದು. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಯಾಕೆ? ಅವನು ಮೂಲ. ಬ್ರಹ್ಮಾದಿ ದೇವತೆಗಳು, ಮಹತ್ತತ್ವ, ಅಹಂಕಾರ ತತ್ವ, ಈ ತತ್ವಗಳು ಅದರ ಅಭಿಮಾನಿ ದೇವತೆಗಳೆಲ್ಲ ಪರಿವಾರ.
ಅದರ ಸ್ಥಾನ ಅದಕ್ಕೆ ಕೊಡಬೇಕು. ಪರಮಾತ್ಮನ ಸ್ಥಾನ ಬ್ರಹ್ಮಾದಿಗಳಿಗಿಲ್ಲ. ಪರಮಾತ್ಮನನ್ನು ಅವಲಂಬಿಸಿ ಬ್ರಹ್ಮಾದಿಗಳು ಇರೋದು. ಪರಿವಾರಭೂತರು. ಮೂಲಭೂತನಾದ ಪರಮಾತ್ಮ ಆ ಕೊಂಬೆಗಳಲ್ಲಿಯೂ ವಾಸ ಮಾಡ್ತಾ ಇದ್ದಾನೆ. ಮನುಷ್ಯರಿಗೆ ಅವರವರ ಕರ್ಮಾನುಸಾರವಾಗಿ ಫಲ ಕೊಡ್ತಾನೆ, ಅವರ ಮೂಲಕ ಫಲ ಕೊಡ್ತಾನೆ. ಇಂಥ ವೃಕ್ಷ ಜಗದ್ವೃಕ್ಷ. ಇದು ಯಾಕೆ ಹೇಳ್ತಿದ್ದಾನೆ ಅಂದರೆ, ಭಗವಂತನ ಕಡೆ ಸಾಗುವವರಿಗೆ ಮಾರ್ಗದಲ್ಲಿ ಮಧ್ಯದಲ್ಲಿ ಅಡ್ಡ ಬರ್ತಕ್ಕಂಥದ್ದು ಈ ಮರ ಜಗದ್ವೃಕ್ಷ. ಇದು ಅಡ್ಡ ಬರ್ತದೆ. ಪ್ರತಿಯೊಬ್ಬರಿಗೂ ಜಗತ್ತಿನ ಮೇಲೆ ವ್ಯಾಮೋಹ, ಪರಮಾತ್ಮನ ಕಡೆ ಸಾಗಲಿಕ್ಕೆ ಆಗೋದಿಲ್ಲ. ಒಂದು ರಸ್ತೆಯಲ್ಲಿ ಒಂದು ಮರ ಅಡ್ಡವಾಗಿ ಬಿದ್ದುಬಿಟ್ರೆ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ ವಾಹನ. ಅದನ್ನು ತುಂಡು ತುಂಡು ಮಾಡಿ ಬದಿಗೆಷ್ಟು ದಾರಿ ಮಾಡಿಕೊಂಡು ಹೋಗಬೇಕು. ಹಾಗೆ ಮೋಕ್ಷ ಮಾರ್ಗದಲ್ಲಿ ಹೋಗುವ ಪ್ರತಿಯೊಬ್ಬರಿಗೂ ಕೂಡ ಜಗದ್ವೃಕ್ಷ ಅಡ್ಡವಾಗಿದೆ. ಜಗತ್ತೇ ನಮ್ಮನ್ನು ಆಕರ್ಷಣೆ ಮಾಡ್ತಾ ಇದೆ. ಅದನ್ನ ತುಂಡು ಮಾಡಿ ದಾರಿ ಮಾಡಿಕೊಂಡು ಮುಂದೆ ಹೋಗ್ಬೇಕು. ಈ ಜಗದ್ವೃಕ್ಷವನ್ನ ತುಂಡು ಮಾಡೋದು ಅಂದ್ರೆ ಅರ್ಥ ಏನು? ಜಗದ್ವೃಕ್ಷವನ್ನ ತುಂಡು ಮಾಡೋದು, ಛೇದಿಸೋದು ಅಂತಂದ್ರೆ ಈ ಜಗತ್ತಿಗಿಂತ ವಿಲಕ್ಷಣನಾಗಿ ಪರಮಾತ್ಮ ಮತ್ತೊಬ್ಬ ಇದ್ದಾನೆ. ಈ ಜಗತ್ತೇ ನಮ್ಮ ಪರಮ ಗುರಿ ಅಲ್ಲ. ಇದು ಮಾರ್ಗ ಮಧ್ಯದಲ್ಲಿ ಬಂದಿರತಕ್ಕಂಥದ್ದೊಂದು ಅಡ್ಡಿ. ಇದಕ್ಕಿಂತ ವಿಲಕ್ಷಣ ಪರಮಾತ್ಮ ಇದ್ದಾನೆ ಅಂತ ವೈಲಕ್ಷಣ್ಯ ಜ್ಞಾನವನ್ನ ಪಡೆದು ಜಗತ್ತನ್ನ ಬಿಟ್ಟು ಅಷ್ಟೇ ಛೇದನ ಮಾಡೋದು ಅಂದ್ರೆ ಈ ಜಗತ್ತಿನಲ್ಲಿ ವೈರಾಗ್ಯ ತಾಳೋದು. ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ ಅಂತಾನೆ ಕೃಷ್ಣ. ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ. ಅಸಂಗ ಅಂದ್ರೆ ಹೆಚ್ಚು ಸಂಘ ಮಾಡಬಾರದು ಜಗತ್ತಿನಲ್ಲಿ. ಎಷ್ಟು ಬೇಕೋ ಅಷ್ಟು. ಅಲ್ಪ ಸಂಘ. ಈ ಅಸಂಗವೆಂಬ ಶಸ್ತ್ರದಿಂದ ಜಗತ್ತನ್ನ ಛೇದನ ಮಾಡಬೇಕು ಅಂದ್ರೆ ಜಗತ್ತಿನಲ್ಲಿ ವೈರಾಗ್ಯ ತಾಳಬೇಕು. ಜಗತ್ತಿನ ಸಂಘ ಹೆಚ್ಚು ಮಾಡದಂತೆ ಇದರ ಮೇಲೆ ವ್ಯಾಮೋಹವನ್ನು ಬಿಡೋದೇ ಜಗದ್ವೃಕ್ಷದ ಛೇದನ. ಜಗತ್ತಿನಲ್ಲಿ ವ್ಯಾಮೋಹ ಬಿಡ್ತು ಅಂತಾದ್ರೆ ಆಗ ಪರಮಾತ್ಮನ ಪ್ರಾಪ್ತಿ ಆಗ್ತದೆ. ಮೋಕ್ಷ ಮಾರ್ಗದಲ್ಲಿ ವೃಕ್ಷ ಇದೆ, ವೃಕ್ಷದ ಆಚೆಗಿದ್ದಾನೆ ಪರಮಾತ್ಮ. ಆಮೇಲೆ ಅವನನ್ನು ಹುಡುಕ್ಬೇಕು. ಮೊದಲು ವೃಕ್ಷ ದಾಟಬೇಕು. ವೈರಾಗ್ಯತೋ ಭಕ್ತಿ ದಾರ್ಢ್ಯಂ. ಮೊದಲು ಜಗತ್ತಿನಲ್ಲಿ ವೈರಾಗ್ಯ ಬರಬೇಕು. ಆಮೇಲೆ ಜಗತ್ತನ್ನು ಬಿಟ್ಟು ಆಚೆ ಹೆಜ್ಜೆ ಇಟ್ಟಾಗ ಪರಮಾತ್ಮನಲ್ಲಿ ಭಕ್ತಿ ಮಾಡಿ ಅವನನ್ನು ಪಡಿಬಹುದು. ಒಂದು ಸಲ ಪರಮಾತ್ಮನನ್ನ ಪಡೆದ್ರೆ ಮತ್ತೆ ಮರಳಿ ಬರುವಂಥ ಪ್ರಮೇಯವೇ ಇಲ್ಲ. ಅಲ್ಲಿ ಶಾಶ್ವತವಾದ ಸುಖ ಇದೆ. ಸುಖ ದುಃಖ ಮಿಶ್ರವಾದ ಸಂಸಾರಕ್ಕೆ ಅಥವಾ ಕೇವಲ ದುಃಖವಾದ ನರಕ ಇವುಗಳಿಗೆಲ್ಲ ಬರೋದೇ ಇಲ್ಲ. ಮತ್ತೆ ಆ ಕಡೆ ಹೋಗ್ಬೇಕಾದ್ರೆ, ವೈರಾಗ್ಯ ಬರಬೇಕಾದ್ರೆ ಪರಮಾತ್ಮನನ್ನೇ ಮೊರೆ ಹೋಗಬೇಕು, ಬೇರೆ ಮಾರ್ಗ ಇಲ್ಲ. ವೇದಾಂತ ಶಾಸ್ತ್ರದಲ್ಲಿ ಪ್ರವೃತ್ತಿ ಮಾಡಬೇಕು. ಆವಾಗ ಅಜ್ಞಾನ ನಿವೃತ್ತಿ ಆಗ್ತದೆ, ಅಹಂಕಾರ ಹೋಗ್ತದೆ, ವಿಪರೀತ ಜ್ಞಾನ ಹೋಗ್ತದೆ, ಸುಖ ದುಃಖಾದಿ ದ್ವಂದ್ವಗಳ ವಿಕಾರ ಅದೂ ಹೋಗ್ತದೆ, ಹೆಂಡತಿ ಮಕ್ಕಳು ದೇಹ ಗೇಹ ಇದರಲ್ಲಿ ಆಸಕ್ತಿ ಹೋಗ್ತದೆ. ಆಮೇಲೆ ಪರಮಾತ್ಮನ ಸ್ಥಾನ ಸಿಗ್ತದೆ. ಆ ಪರಮಾತ್ಮನ ಸ್ಥಾನಕ್ಕೆ ಇದೇ ಮಾರ್ಗ. ಆ ಭಗವಂತನ ಸ್ವರೂಪವನ್ನ ಹೀಗೆ ವೈರಾಗ್ಯಾದಿಗಳಿಂದ ತಿಳ್ಕೊಳ್ಬೇಕೇ ಹೊರತು ಬೇರೆ ಪದಾರ್ಥಗಳ ಸ್ವರೂಪವನ್ನ ನಾವು ಬೆಳಕಿನಲ್ಲಿ ತಿಳ್ಕೊಂಡು ಬಿಡ್ತೇವೆ. ಸೂರ್ಯನ ಬೆಳಕಿನಲ್ಲಿ, ಚಂದ್ರನ ಬೆಳಕಿನಲ್ಲಿ, ಅಗ್ನಿಯ ಬೆಳಕಿನಲ್ಲಿ ಪದಾರ್ಥಗಳನ್ನು ತಿಳ್ಕೋತೇವೆ. ಇದು ಯಾವ ಬಣ್ಣ, ಎಷ್ಟಿದೆ, ಹೇಗಿದೆ ಅಂತೆಲ್ಲ. ಆದರೆ ಪರಮಾತ್ಮನ ಸ್ವರೂಪ ತಿಳ್ಕೊಳ್ಳಿಕ್ಕೆ ಸೂರ್ಯನ ಬೆಳಕು, ಚಂದ್ರನ ಬೆಳಕು, ದೀಪದ ಬೆಳಕು ಇದೆಲ್ಲ ಉಪಯೋಗ ಇಲ್ಲ. ಅಲ್ಲಿ ಸೂರ್ಯ, ಚಂದ್ರ, ಅಗ್ನಿ ಯಾರು ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಮೋಕ್ಷಕ್ಕೆ ಹೋಗಬೇಕಾದ್ರೆ ಪರಮಾತ್ಮನನ್ನೇ ಪಡಿಬೇಕು. ಅವನ ಅನುಗ್ರಹ ಸಂಪಾದನೆ ಮಾಡಿ ಅದರಿಂದಲೇನೆ ವೈರಾಗ್ಯ ತಾಳಿ ಹಂತ ಹಂತದಲ್ಲಿ ವೈರಾಗ್ಯ ತಾಳ್ಲಿಕ್ಕೂ ಅವನ ಅನುಗ್ರಹ ಬೇಕು, ಭಕ್ತಿ ಬರ್ಲಿಕ್ಕೂ ಅವನ ಅನುಗ್ರಹ ಬೇಕು. ಎಲ್ಲ ಅವನೇ ಮಾಡುವ. ಚತುರ್ಮುಖ ಬ್ರಹ್ಮ ಇವರೆಲ್ಲ ಇದ್ದಾರೆ. ಅವರನ್ನು ಹೊಂದಿದರೆ ನಾವು ಪರಮಾತ್ಮನನ್ನ ಪಡಿಬಹುದು, ಮೋಕ್ಷಕ್ಕೆ ಹೋಗ್ಬೋದು ಅಂತ ಕೇಳಿದರೆ ಯಾರು ಸಮರ್ಥರಲ್ಲ. ಜೀವನ ಉದ್ಧಾರ ಆಗಬೇಕಾದ್ರೆ ಬ್ರಹ್ಮಾದಿಗಳಿಗೂ ಜೀವನ ಉದ್ಧಾರ ಮಾಡುವ ಸಾಮರ್ಥ್ಯ ಸ್ವತಂತ್ರವಾಗಿ ಇಲ್ಲ. ಯಾಕೆ? ಪರಮಾತ್ಮನಿಗೂ ಉಳಿದ ಬ್ರಹ್ಮಾದಿ ಜೀವರಿಗೂ ಏನು ಸಂಬಂಧ, ಎಷ್ಟು ಅಂತರ ಇದೆ ಅದನ್ನು ನೋಡ್ಕೋಬೇಕು.
ಆವಾಗ ಗೊತ್ತಾಗ್ತದೆ ಬೇರೆಯವ್ರನ್ನ ಹಿಡಿದ್ರೆ ಮೋಕ್ಷ ಸಿಗ್ತದೋ ಅಂತ, ಪರಮಾತ್ಮನ ಪ್ರಾಪ್ತಿ ಆಗ್ತದೋ. ಈ ಬ್ರಹ್ಮಾದಿ ಜೀವರಿದ್ದಾರಲ್ಲ, ಇವರೆಲ್ಲ ಪರಮಾತ್ಮನ ಒಂದು ಅಂಶ. ದೊಡ್ಡ ಅಗ್ನಿಯಲ್ಲಿ ಒಂದು ಕಿಡಿ ಇದ್ದ ಹಾಗೆ. ಏನ್ ಮಾಡ್ತದ ಒಂದು ಕಿಡಿ? ಅದರಿಂದ ಕಿಡಿ ಇದ್ದ ಹಾಗೆ ಇವರೆಲ್ಲ ಒಂದು ಅಂಶ. ಅಂದ್ರೆ ಪರಮಾತ್ಮನ ಅಧೀನರು ಮತ್ತು ಅವನಂತೆ ಜ್ಞಾನಾನಂದಾದಿ ಸ್ವರೂಪರು ಆಗಿದ್ದಾರೆ ಅಂತ ಅರ್ಥ. ಇಂಥ ಜೀವನ ಉದ್ಧಾರಕ್ಕೆ ಪರಮಾತ್ಮನೇ ಬೇಕು. ಇಲ್ಲಿ ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನುಷ್ಯಷ್ಠಾನೀಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ ಅಂತ ಕೃಷ್ಣ ಹೇಳ್ತಾನೆ. ಎಲ್ಲ ಜೀವರು ನನ್ನ ಒಂದು ಅಂಶ. ಅಂಶ ಅಂದ್ರೆ ಏನು? ಮತ್ಸ್ಯಕೂರ್ಮಾದಿಗಳು ಪರಮಾತ್ಮನ ಅಂಶವೇ, ಆದರೆ ಅದರಂತೆ ಬ್ರಹ್ಮಾದಿ ಜೀವರು ಅಂಶ ಅಲ್ಲ. ಮತ್ಸ್ಯಕೂರ್ಮ ಇವರೆಲ್ಲ ಪರಮಾತ್ಮನಿಗಿಂತ ಅಭಿನ್ನ ಅಂಶರು. ಅಭಿನ್ನಾಂಶರು ಅಂತಂದ್ರೆ ಮೂಲ ರೂಪಕ್ಕಿದ್ದಷ್ಟೇ ಸಾಮರ್ಥ್ಯ ಮತ್ಸ್ಯಾದಿ ಅವತಾರ ರೂಪಗಳಿಗೆ ಇದೆ. ಆದ್ರಿಂದ ಅಭಿನ್ನಾಂಶರು ಅಂತ ಕರೀತಾರೆ. ಅಂದ್ರೆ ಅವತಾರ ರೂಪಗಳು. ಜೀವ ಭಿನ್ನಾಂಶ, ಭಿನ್ನಾಂಶ ಜೀವ. ಆದ್ರಿಂದ ಆ ಪರಮಾತ್ಮನ ಸಾಮರ್ಥ್ಯ ಅದೆಲ್ಲ ಈ ಬ್ರಹ್ಮಾದಿಗಳಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ಸ್ಯಾದಿಗಳಿಗಿದೆ, ಆದರೆ ಬ್ರಹ್ಮಾದಿಗಳಿಗೆ ಇಲ್ಲ. ಈಗ ಒಬ್ಬ ಶ್ರೀಮಂತನ ಹತ್ರ ಕೋಟಿ ರೂಪಾಯಿ ಇರ್ತದೆ, ಒಬ್ಬ ಬಡವನ ಹತ್ರ 10 ರೂಪಾಯಿ ಇದೆ. ಅವನ ಒಂದು ಅಂಶ ಮಾತ್ರ ಇವನದ್ದು ಅಂದ್ರೆ ಅರ್ಥ ಏನು? ಅತ್ಯಲ್ಪ ಅವನಿಗಿರತಕ್ಕಂಥ ಸಂಪತ್ತಿನಲ್ಲಿ ಅತ್ಯಲ್ಪ ಇವನದ್ದು ಅಂತ ಅರ್ಥ. ಅವನ ಅಧೀನವಾಗಿ ಅತ್ಯಲ್ಪವಾದದ್ದಿದೆ. ಪಾರ್ಟ್ ಅಂತ ಕೆಲವರು ಅರ್ಥ ಮಾಡ್ತಾರೆ. ಭಗವಂತನದ್ದೇ ಒಂದು ತುಣುಕು, ಎಲ್ಲ ಜೀವರು ಪರಮಾತ್ಮನದ್ದೇ ಒಂದು ತುಣುಕು, ಒಂದು ಪಾರ್ಟ್ ಅಂತ. ಅದು ತಪ್ಪೆ. ಬಟ್ಟೆಯನ್ನ ಹರಿದು ಒಂದು ಸ್ವಲ್ಪ ತುಂಡು ಮಾಡಿದಾಗ ಇದು ಬೇಕಾದ್ರೆ ಅಂಶ ಅಂತ ಹೇಳ್ತಾರೆ. ಆದ್ರೆ ಆ ರೀತಿಯ ಅಂಶನೂ ಅಲ್ಲ ಜೀವ, ಭಗವಂತನ ಪಾರ್ಟೂ ಅಲ್ಲ. ಈಗ ಒಬ್ಬನ ಹತ್ರ ಕೋಟಿ ರೂಪಾಯಿ ಇದೆ, ಅದರ ಒಂದು ಅಂಶ ಇವನ ಹತ್ರ ಇದೆ ಅಂದ್ರೆ ಅದರ ಒಂದು ಪಾರ್ಟ್ ಇವನ ಹತ್ರ ಇದೆ ಅಂತ ಅರ್ಥನಾ? ಇವನ ಹತ್ರ 10 ರೂಪಾಯಿ ಇದ್ರೆ ಅವನ ಹತ್ರ 10 ರೂಪಾಯಿ ಕಡಿಮೆ ಆಯ್ತು ಅಂತ ಆಗ್ತದೆ. ಅವನಲ್ಲಿ ಪರಿಪೂರ್ಣ ಇದ್ದೇ ಇದೆ. ಅವನ ಅಂಶ ಅಂದ್ರೆ ಅದರ ಪಾರ್ಟ್ 10 ರೂಪಾಯಿ, ಅದಕ್ಕೆ ಸಮಾನವಾದ 10 ರೂಪಾಯಿ ಇವನಲ್ಲಿದೆ ಅಷ್ಟೇ. ಅವನ 10 ರೂಪಾಯಿ ಇವನ ಹತ್ರ ಬಂತು, ಅವನಿಗೆ ಕಡಿಮೆ ಆಯ್ತು ಅಂತ ಅರ್ಥ ಅಲ್ಲ. ಬಟ್ಟೆ ಒಂದು ಅಂಶ ತೆಕ್ಕೊಡು ಅಂತಂದ್ರೆ ಒಂದು ಅಂಶ ತೆಗೆದಾಗ ಬಟ್ಟೆಗೆ ಒಂದು ಅಂಶ ಕಡಿಮೆ ಆಯ್ತು, ಒಂದು ಗೇಣು ಬಟ್ಟೆ ಕಡಿಮೆ ಆಯ್ತು. ಅದರಿಂದ ಅಂಶ ಶಬ್ದಕ್ಕೆ ಅನೇಕ ಅರ್ಥ. ಕೆಲವರು ಜೀವರನ್ನ ಭಗವಂತನ ಒಂದು ತುಣುಕು, ಒಂದು ಪಾರ್ಟ್ ಅಂತ ಅರ್ಥ ಮಾಡ್ತಾರೆ. ಅದು ತಪ್ಪೆ. ಮತ್ಸ್ಯಾದಿಗಳಂತೆ ಸ್ವರೂಪ ಅಂತ ಹೇಳ್ತಾರೆ, ಅದು ತಪ್ಪೆ. ಭಿನ್ನಾಂಶ ಅಂದ್ರೆ ಅವನ ಸಾಮರ್ಥ್ಯಕ್ಕೆ ಹೋಲಿಸಿದ್ರೆ ಇವರ ಸಾಮರ್ಥ್ಯ ಅತ್ಯಲ್ಪ ಅನ್ನೋದನ್ನು ಆ ಅರ್ಥದಲ್ಲಿ ಬಳಸಿದ್ದಾನೆ ಕೃಷ್ಣ. ಆದ್ರಿಂದ ಜೀವರನ್ನ ಉದ್ಧಾರ ಮಾಡ್ಲಿಕ್ಕೆ ಯಾರು ಸ್ವತಂತ್ರರಲ್ಲ. ಒಂದು ವೇಳೆ ಅಭಿನ್ನಾಂಶ ಅಂತಲೇ ಮಾಡಿಬಿಟ್ರೆ ಆಗ ಜೀವ ದುಃಖ ಯಾಕೆ ಪಡಬೇಕು? ಜೀವ ಪರಮಾತ್ಮ ಸ್ವತಂತ್ರ, ಅವನಿಗೆ ಅಭಿನ್ನಾಂಶ, ಜೀವನು ಅವನ ಅಭಿನ್ನ ಅಂತಾದರೆ ಪರಮಾತ್ಮನೇ ಆದ ಅಂತ ಅರ್ಥ. ತಾನು ದುಃಖ ಪಡ್ಲಿಕ್ಕೆ ಇಚ್ಛೆ ಪಡ್ತಾನ? ಯಾರೂ ಕೂಡ ತಾನು ತನ್ನ ದುಃಖವನ್ನ ಸ್ವತಂತ್ರನಾದವನು ಬಯಸೋದಿಲ್ಲ, ಪರತಂತ್ರರಾದರೂ ಬಯಸ್ತಾರೆ. ಈಗ ಇಂದ್ರದೇವರಿದ್ದಾರೆ, ಇಂದ್ರನ ಅಂಶ ಅರ್ಜುನ. ಅರ್ಜುನನಿಗೆ ಸೋಲುಂಟಾಗಲಿ ಅಂತ ಇಂದ್ರ ಬಯಸಿದ. ಖಾಂಡವನ ದಹನ ಮಾಡುವಾಗ, ಅರ್ಜುನ ಖಾಂಡವನ ದಹನ ಮಾಡುವಾಗ ಇಂದ್ರ ವಿರೋಧ ಮಾಡಿದ. ಅವನಿಗೆ ಅಪಜಯ ಆಗಲಿ ಅಂತ ಅವನಿಗೆ ಅಡ್ಡಿ ಮಾಡಿದ ಇಂದ್ರ. ತಾನೇ ಅಲ್ವೇ, ಯಾಕೆ ಅಡ್ಡಿ ಮಾಡ್ತಾನೆ? ಅಸ್ವತಂತ್ರ. ಪರಮಾತ್ಮ ಆದರೆ ಸ್ವತಂತ್ರ. ಅವನ ಒಂದು ಅಂಶ ಜೀವ ಅಂತ ಆಗಿಬಿಟ್ರೆ ಜೀವನು ಸ್ವತಂತ್ರ ಆದ. ಆಗ ತಾನ್ಯಾಕೆ ತನ್ನ ಅಪಕೀರ್ತಿ, ಅಪಜಯ, ದುಃಖ ಇದನ್ನೆಲ್ಲ ಪಡ್ಕೋತಾನೆ? ಅದಕ್ಕೆ ಉತ್ತರ ಇಲ್ಲ ಅಂತ ಆಗ್ತದೆ. ಅದರಿಂದ ಅಭಿನ್ನಾಂಶ ಅಂತ ಅರ್ಥ ಮಾಡಬಾರ್ದು. ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡುವಾಗ ಶಂಕರಾಚಾರ್ಯರು ಕೂಡ ಅಂಶ ಅನ್ನೋದಕ್ಕೆ ಅಂಶ ಇವ, ಅಂಶದಂತೆ. ಒಬ್ಬ 1 ಕೋಟಿ ರೂಪಾಯಿಯ ಧನಿಕನ ಹತ್ರ ಒಂದು ಅಂಶ ಇದ್ರೆ ಹೇಗೋ, ಅವನಲ್ಲಿ ಒಂದು ಅಂಶ ಎಷ್ಟು ಸಾಮರ್ಥ್ಯದ್ದು
ಅದರಂತೆ ಒಂದು ಅಂಶ ಇವನಲ್ಲಿದೆ ಅಂತ ಅರ್ಥ ಮಾಡ್ತಾರೆ ಹೊರತು, ಪರಮಾತ್ಮನ ಅಂಶ ಜೀವ ಅನ್ನುವಲ್ಲಿ ಮಾಡಿದ್ದಾರೆ ಹೊರತು ಪರಮಾತ್ಮನ ಒಂದು ಪಾರ್ಟ್ ಅಂತ ಅನ್ನೋದನ್ನ ಅವರು ಖಂಡನೆ ಮಾಡ್ತಾರೆ. ಯಾಕೆಂದ್ರೆ ಈಗ ವಸ್ತ್ರದ ಅಂಶ ನೂಲುಗಳೆಲ್ಲ ಬಟ್ಟೆ ಅಂಶ, ಅದೆಲ್ಲ ನಾಶ ಆಗಿಬಿಟ್ರೆ ಬಟ್ಟೆನೇ ನಾಶ ಆಗಿಬಿಡ್ತದೆ. ಹಾಗೆ ಜೀವರೆಲ್ಲ ಪರಮಾತ್ಮನ ಒಂದು ಅಂಶ ಅಂತಂದ್ರೆ ಯಾವುದಕ್ಕೆ ಅಂಶ ಇರ್ತದೋ ಅದು ಅನಿತ್ಯ, ನಾಶ ಆಗೋದು. ಈಗ ಬಟ್ಟೆಗೆ ನೂಲು ಅನ್ನೋ ಅಂಶ ಇದೆ, ಆದ್ರಿಂದ ಬಟ್ಟೆ ನಾಶ ಆಗ್ತದೆ ಒಂದೊಂದೇ ನೂಲು ಹೋದಾಗ. ಹಾಗೆ ಪರಮಾತ್ಮನ ಅಂಶ ಜೀವರು ಅಂತ ನೂಲಿನಂತೆ ಮಾಡಿಬಿಟ್ರೆ ಒಬ್ಬೊಬ್ಬನೇ ಜೀವ ಹೊರಗೆ ಬಂದಾಗ ಪರಮಾತ್ಮನೇ ಇಲ್ಲ ಅಂತ ಆಗಿಬಿಡ್ತದೆ. ಒಂದು ಬಟ್ಟೆಯಿಂದ ಒಂದೊಂದೇ ನೂಲು ಬಿಡಿಸ್ತಾ ಬಂದ್ರೆ ಏನಾಗ್ತದೆ, ಹಾಗಾಗಿ ಬಿಡ್ತದೆ. ಅದರಿಂದ ನೂಲಿನಂತೆ ಅಂಶ ಅನ್ನೋದನ್ನ ಖಂಡನೆ ಮಾಡ್ತಾರೆ ಶಂಕರಾಚಾರ್ಯ. ಯಾಕೆ ಪರಮಾತ್ಮನೇ ಇಲ್ಲ ಅಂತ ಆಗ್ಬೇಕಾಗ್ತದೆ ಎಲ್ಲ ಅಂಶಗಳು ಹೋಗಿಬಿಟ್ರೆ. ಅದರಿಂದ ಅಂಶ ಅಂತಂದ್ರೆ ಅಧೀನ ಮತ್ತು ಅಲ್ಪ ಸಾಮರ್ಥ್ಯೋಪೇತ. ಅದರಿಂದ ಜೀವರನ್ನ ಉದ್ಧಾರ ಮಾಡಬೇಕಾದ್ರೆ ಪರಮಾತ್ಮನೇ ಬೇಕು. ಈ ಜೀವ ಹೊಸ ಶರೀರವನ್ನ ಪಡೆಯುವಾಗ, ಹಳೆ ಶರೀರವನ್ನ ಬಿಡುವಾಗ ಜೊತೆಗೆ ಪರಮಾತ್ಮ ಇದ್ದೇ ಇರ್ತಾನೆ. ಯಾಕೆ ಜೀವ ಶರೀರವನ್ನ ಬಿಟ್ಟು ಇನ್ನೊಂದು ಶರೀರಕ್ಕೆ ಹೋಗುವಾಗ ಆ ಇಂದ್ರಿಯಗಳನ್ನೆಲ್ಲ ತಗೊಂಡು ಹೋಗ್ಬೇಕಲ್ಲ. ಒಂದಂಶ ಮೂಲದ ರೂಪಕ್ಕೆ ಹೋಗಿ ಸೇರ್ತದೆ, ಆ ಇಂದ್ರಿಯದ ಒಂದೊಂದು ಭಾಗವನ್ನ ತಗೊಂಡು ಹೋಗಿ ಇನ್ನೊಂದು ಶರೀರದಲ್ಲಿ ಸೇರಿಸ್ಬೇಕು, ಸೂಕ್ಷ್ಮ ಭಾಗಗಳನ್ನ. ಅದು ಆ ಶಕ್ತಿ ಜೀವನಿಗಿಲ್ಲ. ಅದರಿಂದ ಜೀವ ಶರೀರ ಬಿಟ್ಟು ಮತ್ತೊಂದು ಶರೀರ ಪಡೆಯುವಾಗ ಇಂದ್ರಿಯಗಳನ್ನೆಲ್ಲ ಸೂಕ್ಷ್ಮ ಭಾಗವನ್ನು ಹಿಡ್ಕೊಂಡು ಆ ಇನ್ನೊಂದು ಶರೀರಕ್ಕೆ ಪ್ರವೇಶ ಮಾಡ್ತಾನೆ ಪರಮಾತ್ಮ. ಇದು ಜೀವನಿಗೆ ಮಾಡುವ ಉಪಕಾರ. ಹಾಗೆ ಗಾಳಿ ಹೂವಿನ ಅಣುಭಾಗಗಳು, ಹೂವಿನ ಅಣುಗಳನ್ನ ಹಿಡ್ಕೊಂಡು ಸಂಚಾರ ಮಾಡ್ತದೆ. ಎಲ್ಲ ಕಡೆ ಸುಗಂಧ ಬರ್ತದೆ. ಎಲ್ಲ ಕಡೆ ಸುಗಂಧ ಯಾಕೆ ಬರ್ತದೆ? ಆ ಹೂವಿನ ಕಣಗಳನ್ನ ಗಾಳಿ ಹೊತ್ಕೊಂಡು ಬರ್ತದೆ. ಅದರಂತೆ ಪರಮಾತ್ಮ ಜೀವನ ಎಲ್ಲ ಇಂದ್ರಿಯಗಳಲ್ಲಿ ತಾನಿದ್ದು ಇಂದ್ರಿಯ ಮೂಲಕ ಜೀವ ಏನು ಅನುಭವಿಸ್ತಾನೆ ಅದರಲ್ಲಿ ಸಾರಭೂತವಾದದ್ದನ್ನು ಮಾತ್ರ ಪರಮಾತ್ಮ ಅನುಭವಿಸ್ತಾನೆ. ಅಸಾರಭೂತವಾದ್ದೆಲ್ಲ ಜೀವನಿಗೆ, ಸಾರಭೂತವಾದದ್ದನ್ನ ತಾನು ಸ್ವೀಕಾರ ಮಾಡ್ತಾನೆ. ದೀಪ ಹಚ್ಚಿದಾಗ ಆ ಬತ್ತಿಯ ತುದಿಯಲ್ಲಿರುವ ದೀಪ ಜ್ವಾಲೆ ಎಣ್ಣೆಯನ್ನೆಲ್ಲ ಸ್ವೀಕಾರ ಮಾಡೋದು ಅದು. ಆ ದೀಪವೇ ಎಣ್ಣೆಯನ್ನು ಸ್ವೀಕಾರ ಮಾಡ್ತದೆ. ಎಣ್ಣೆ ಮಾತ್ರ ಎಣ್ಣೆಯ ಸಾರವನ್ನು ಸ್ವೀಕಾರ ಮಾಡ್ತದೆ. ಎಣ್ಣೆಯಲ್ಲಿದ್ದಂಥ ಕಶ್ಮಲ, ಹುಳಗಳು, ಕಸ, ಕಡ್ಡಿ ಅದೇನಾದರೂ ಎಣ್ಣೆಯಲ್ಲಿದ್ದರೆ ಪ್ರಣತಿಯಲ್ಲಿ ಹಾಗೆ ಬಿಡ್ತದೆ. ನೀಲಾಂಜನದಲ್ಲಿ ಆ ಕಸ ಹಾಗೇ ಇರ್ತದೆ ಮರುದಿವಸ. ಎಣ್ಣೆ ಮಾತ್ರ ಖರ್ಚಾಗಿರ್ತದೆ. ಯಾಕೆ? ದೀಪ ಸಾರಭೂತವಾದ ಎಣ್ಣೆಯನ್ನು ಸ್ವೀಕಾರ ಮಾಡ್ತದೆ, ಅದರ ಕಶ್ಮಲಗಳನ್ನೆಲ್ಲ ಬಿಡ್ತದೆ. ಹಾಗೆ ಪರಮಾತ್ಮನು ಜೀವನು ಇಂದ್ರಿಯದಿಂದ ವಿಷಯ ಭೋಗಿಸುವಾಗ ಕಶ್ಮಲವನ್ನೆಲ್ಲ ಅವನಿಗೆ ಬಿಟ್ಟು ಸಾರಭೂತವಾದ್ದನ್ನು ತಾನು ತಗೋತಾನೆ. ಇದು ಮೂಢರಿಗೆ ಗೊತ್ತಾಗೋದಿಲ್ಲ. ವಿಮೂಢ ನಾನು ಪಶ್ಯಂತಿ ಜ್ಞಾನಚಕ್ಷುಷಃ. ಪ್ರಯತ್ನ ಮಾಡಿದರೂ ಪರಮಾತ್ಮ ಕಾಣಿಸೋದಿಲ್ಲ. ಮನೋನಿಗ್ರಹ ಸಾಧಿಸಬೇಕು, ಆವಾಗ ಮಾತ್ರ ಸಾಧ್ಯ. ಇಲ್ಲದೆ ಇದ್ರೆ ಯತಂತೋಪಿ ಕೃತಾತ್ಮಾನಃ, ಯತಂತೋಪಿ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಅಕೃತಾತ್ಮಾನಃ ಮನೋನಿಗ್ರಹ ಇಲ್ದಿದ್ದವರಿಗೆ ಪರಮಾತ್ಮ ಕಾಣುದು. ನೈನಂ ಪಶ್ಯಂತ ಚೇತಸಃ. ಯಾಕೆ ಅಂದ್ರೆ ಪರಾಂಚಿಖಾನಿ ವ್ಯತೃಣಾತ್ ಸ್ವಯಂಭೂ. ಇಂದ್ರಿಯಗಳೆಲ್ಲ ಬಹಿರ್ಮುಖವಾಗಿಯೇ ಸಂಚಾರ ಮಾಡೋದು ಅದರ ಸ್ವಭಾವ. ಅಂತರ್ಮುಖಿ ಆಗೋದಿಲ್ಲ ಇಂದ್ರಿಯಗಳು. ನೀರು ತಗ್ಗಿದ್ದಲ್ಲೇ ಹರಿಯೋದು, ತಾನಾಗಿ ತಾನು ಮೇಲಕ್ಕೆ ಹೋಗೋದೇ ಇಲ್ಲ. ತಗ್ಗಿದ್ದಲ್ಲೇ ಹರಿಯೋದು ಅದರ ಸ್ವಭಾವ. ಇಂದ್ರಿಯದ ಸ್ವಭಾವ ನಮ್ಮ ದೇಹದಲ್ಲಿದ್ದರೂ ಬಹಿರ್ಮುಖವಾಗಿಯೇ ಹೋಗ್ತದೆ ಇಂದ್ರಿಯ. ಅಂತರ್ಮುಖಿಯಾಗಿ ಒಳಗಿರೋ ಪರಮಾತ್ಮನನ್ನ ಇಂದ್ರಿಯ ನೋಡೋದಿಲ್ಲ. ಅದಕ್ಕೆ ವಿಶೇಷ ಸಾಧನೆ ಬೇಕು, ಭಗವಂತನ ಅನುಗ್ರಹ ಬೇಕು. ತನ್ನ ಮಹಿಮೆ ಹೇಳ್ತಾನೆ ಪರಮಾತ್ಮ. ಸೂರ್ಯನಲ್ಲಿರುವ ಪ್ರಕಾಶ, ಚಂದ್ರನಲ್ಲಿರುವ ಬೆಳದಿಂಗಳು ಪ್ರಕಾಶ, ಅಗ್ನಿಯಲ್ಲಿರುವ ತೇಜಸ್ಸು ಎಲ್ಲ ನನ್ನ ಅಧೀನ. ಭೂಮಿಯೊಳಗೆ ನಾನು ಪ್ರವೇಶ ಮಾಡಿದ್ದೇನೆ. ಭೂಮಿ ನಿಂತಿದೆ, ಎಲ್ಲರನ್ನೂ ಧರಿಸಿರೋದು ಭೂಮಿ. ಭೂಮಿಯನ್ನ ಅದರ ಒಳಗೆ ನಿಂತು ನಾನು ಧರಿಸಿದ್ದೇನೆ.
ಚಂದ್ರನ ಒಳಗಿದ್ದು ಬೆಳದಿಂಗಳನ್ನು ಉಂಟು ಮಾಡಿ ಆ ಬೆಳದಿಂಗಳಿನಿಂದ ಸಸ್ಯ ಗಿಡ ಮರಗಳು ಚೆನ್ನಾಗಿ ಅಭಿವೃದ್ಧಿಯಾಗುವ ಹಾಗೆ ಮಾಡುವವನು ನಾನು. ಹಗಲು ಹೊತ್ತು ಗಿಡಗಳು ಬೆಳೆಯುವುದಿಲ್ಲ, ರಾತ್ರಿಯೇ ಬೆಳೆಯುವುದು. ಚಂದ್ರನ ಬೆಳದಿಂಗಳಲ್ಲಿಗೆ ಗಿಡಗಳು ಬೆಳೆಯುವುದು. ಒಂದು ತುಳಸಿ ಸಸ್ಯನ ಹಗಲೊತ್ತು ತಂದು ಇನ್ನೊಂದು ಕಡೆ ನೆಟ್ಟರೆ ಬಗ್ಗೇ ಇರ್ತದೆ ಅದು. ಆದರೆ ಸೂರ್ಯಾಸ್ತಾಗಿ ಬೆಳದಿಂಗಳು ಬಿದ್ದಾಗ ನೆಟ್ಟಗಾಗ್ತದೆ. ಮರುದಿವಸ ಬೆಳಗ್ಗೆ ನೋಡಿ ನೇರವಾಗಿ ನಿಂತಿರ್ತದೆ. ಯಾಕೆ? ಚಂದ್ರನ ಬೆಳದಿಂಗಳು ಬೇಕದಕ್ಕೆ. ಎಲ್ಲರೊಳಗೆ ವೈಶ್ವಾನರ ರೂಪದಿಂದ ಇದ್ದು ಪ್ರಾಣಾಪಾನ ಸಮಾನ ವ್ಯಾನೋದಾನಗಳಿಂದ ಕೂಡಿಕೊಂಡು ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. 4 ವಿಧ ಅನ್ನ: ಭಕ್ಷ್ಯ, ಭೋಜ್ಯ, ಲೇಹ್ಯ, ಚೋಷ್ಯ ಅಂತ. ಹಲ್ಲಿನಿಂದ ತಿನ್ನೋದು, ನಾಲಿಗೆಯಿಂದ ತಿನ್ನೋದು, ಕುಡಿಯೋದು, ಅನ್ನ ಇತ್ಯಾದಿಗಳು, ಇವೆಲ್ಲ 4 ಥರ ಇದೆ. ಇದನ್ನೆಲ್ಲ ನಾವು ತಿಂತೇವಷ್ಟೇ. ಆದರೆ ಪರಮಾತ್ಮನೇ ವಾಯುದೇವರ 5 ರೂಪಗಳಿಂದ ಕೂಡಿಕೊಂಡು ಇದನ್ನ ಪಚನ ಮಾಡಿಸುವವನು ಅವನು. ನಾವು ಹೊಟ್ಟೆಗೆ ಹಾಕೋತೀವಿ, ಅದನ್ನ ರಸ ಮಾಡಿ, ಭೋಜನ ರಸ ವಿಭಾಗ ಸಂಧಿ ಅಂತ ಜಗನ್ನಾಥದಾಸರು ಮಾಡಿದ್ದಾರೆ. ಅದನ್ನ ರಸ ಮಾಡಿ, ತಿಂದದ ಆಹಾರವನ್ನು ರಸ ಮಾಡಿ, ಯಾವ್ಯಾವ ನಾಡಿಗೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ರಸವನ್ನು ಹಂಚಿಟ್ಟು ವಿವಿಧ ನಾಡಿಗಳಿಗೆ ಅದನ್ನು ಕಳಿಸ್ತಾನೆ. ಸಮಾನ ನಾಮಕ ವಾಯುವು ಪರಮಾತ್ಮನಾಜ್ಞೆಯಂತೆ ಯಾವ್ಯಾವ ನಾಡಿಗೆ ಎಷ್ಟೆಷ್ಟು ಬೇಕು ಅದಕ್ಕೆ ತಕ್ಕಂತೆ ಹಂಚುವವನು, ಸಮಾನವಾಗಿ ಹಂಚುವವನು, ಹಂಚಿಡುವವನು ಸಮಾನ. ವಿವಿಧ ನಾಡಿಗಳಿಗೆ ಅದನ್ನು ಆ ರಸವನ್ನು ಒಯ್ದು ಅಲ್ಲಿ ನಾಡಿಗಳಲ್ಲಿ ತುಂಬಿಸುವವನು ವ್ಯಾನ. ಆ ಕಶ್ಮಲ ಭಾಗ ಏನಿದೆ, ಕುಡಿದ ನೀರಿನಲ್ಲಿ ಮತ್ತು ಊಟ ಮಾಡಿದ್ರಲ್ಲಿ ಹೆಚ್ಚಿನ ಭಾಗ ಏನಿದೆ, ಅದನ್ನ ಅಪಾನ ನಾಮಕ ವಾಯು ಕೆಳಭಾಗಕ್ಕೆ ಕಳಿಸಿ ಅದನ್ನ ಹೊರಗಡೆ ಹಾಕಿಸುವವನು ಅವನು. ಹೃದಯದಲ್ಲಿ ಪ್ರಾಣನಾಮಕ ವಾಯು ಇರ್ತಾನೆ, ಪ್ರಕೃಷ್ಟವಾದ ಕೆಲಸವನ್ನ ಮಾಡಿಸುವವನು ಅವನು. ಅಂದ್ರೆ ನೋಡೋದು, ದೇವರನ್ನು ನೋಡೋದು, ಶಾಸ್ತ್ರಾವಲೋಕನ, ಉಸಿರಾಟ, ಪ್ರವಚನ, ಮಾತಾಡಿಸೋದು, ಇದೆಲ್ಲ ಬಾಯಿ, ಮೂಗು, ಕಣ್ಣು, ಕಿವಿ, ಇವುಗಳಿಂದ ಪ್ರಧಾನ ಕೆಲಸ ನಡೀತದೆ. ಬಾಯಿಯಿಂದ ದೇವರ ಸ್ತೋತ್ರ, ಕಿವಿಯಿಂದ ಕಥಾಶ್ರವಣ, ಮೂಗಿನಿಂದ ಉಸಿರಾಟ, ಕಣ್ಣಿನಿಂದ ದೇವರ ವಿಗ್ರಹ ದರ್ಶನ, ಇದೆಲ್ಲ ಪ್ರಾಣ ಮಾಡ್ತಾನೆ. ಹೀಗೆ ಉದಾನ, ಶಬ್ದಗಳನ್ನ ನುಡಿಸೋದೆಲ್ಲ ಉದಾನ, ಕಂಠದಲ್ಲಿರ್ತಾನೆ. ಈ 5 ಪ್ರಾಣಗಳನ್ನ, ಪ್ರಾಣದೇವರ ರೂಪಗಳನ್ನ ತನ್ನ ಅಧೀನದಲ್ಲಿಟ್ಟುಕೊಂಡು ಅವರ ಮೂಲಕ ಒಳಗಡೆ ಕೆಲಸ ನಡೆಸುವವನು ವೈಶ್ವಾನರ ನಾಮಕ ಪರಮಾತ್ಮ. ಎಲ್ಲರ ಹೃದಯದಲ್ಲಿದ್ದೇನೆ, ಎಲ್ರಿಗೂ ನೆನಪಿನ ಶಕ್ತಿ ಕೊಡುವವನು ನಾನು, ಯಾವುದನ್ನು ಮರೆಸಬೇಕೋ ಮರುವನ್ನು ಕೊಡುವವನು ನಾನು. ಕೆಲವು ಸಲ ಮರುವು ಬೇಕಾಗ್ತದೆ ಮನುಷ್ಯನಿಗೆ. ಯಾರಾದರೂ ನಮಗೆ ಅಂದಿದ್ರೆ, ಬೈದಿದ್ರೆ, ಅದೇ ನೆನಪಿನಲ್ಲಿದ್ದರೆ ದುಃಖದಲ್ಲಿರ್ಬೇಕಾಗ್ತದೆ. ಅದನ್ನು ಮರೆಸಿ ಬಿಡ್ತಾನೆ. ಮರುವು ಬೇಕು ಕೆಲವು ವಿಷಯದಲ್ಲಿ, ಅದನ್ನು ಭಗವಂತ ಕೊಡೋದು. ಕೆಲವು ನೆನಪಿರಬೇಕು, ಅದನ್ನು ಪರಮಾತ್ಮ ಕೊಡ್ತಾನೆ. ಎಲ್ಲ ವೇದಾರ್ಥಗಳಿಂದ, ವೇದಾರ್ಥ ನಿರ್ಣಯಕ್ಕೆ ಬ್ರಹ್ಮಸೂತ್ರಗಳಿಂದ ನಾನೇ ಪ್ರತಿಪಾದ್ಯ. ವೇದಾಂತ ಅಂದ್ರೆ ಬ್ರಹ್ಮಸೂತ್ರಗಳನ್ನ ರಚನೆ ಮಾಡಿದವನು ನಾನು, ಅದರ ಅರ್ಥ ತಿಳ್ಕೊಂಡವನು ನಾನೇ. ಅಸ್ವತಂತ್ರ ಚೇತನ ಸಮುದಾಯದಲ್ಲಿ 2 ಪುರುಷರಿದ್ದಾರೆ. ಪರತಂತ್ರರಲ್ಲಿ 2 ಪುರುಷರು. ಒಂದು ಲಕ್ಷ್ಮೀದೇವಿ, ಅಕ್ಷರ ಪುರುಷ ಅಂತ ಹೆಸರು. ಬ್ರಹ್ಮಾದಿಗಳೆಲ್ಲ ಕ್ಷರ ಪುರುಷರು. ಇದೇನು ಲಕ್ಷ್ಮೀದೇವಿಯನ್ನ ಪುರುಷ ಅಂತ ಕರಿತೀರಿ ಅಂದ್ರೆ, ದೇಹದಲ್ಲಿರುವವರಿಗೆ ಪುರುಷ ಅಂತ ಅರ್ಥ. ಇಲ್ಲಿ ಗಂಡಸರು ಅಂತ ಅರ್ಥ ಅಲ್ಲ, ದೇಹದಲ್ಲಿರುವವರು ಪುರುಷರು. ಲಕ್ಷ್ಮೀದೇವಿ ಅಕ್ಷರ ಪುರುಷ. ಯಾಕೆಂದ್ರೆ ನಾಶವಾಗದ ದೇಹದಲ್ಲಿ ಇರ್ತಾಳೆ. ಅಕ್ಷರ ನ ಕ್ಷರ, ಅಕ್ಷರ ಅಂದ್ರೆ ನಾಶವಿಲ್ಲದ ದೇಹ. ಅದರಿಂದ ಅಕ್ಷರ ಪುರುಷ ಅಂತ ಲಕ್ಷ್ಮಿಗೆ ಹೆಸರು. ಉಳಿದವರೆಲ್ಲ ನಾಶವಾಗುವ ದೇಹದಲ್ಲಿರ್ತಾರೆ, ಅವರು ಕ್ಷರ ಪುರುಷರು.
ಮತ್ತು ಲಕ್ಷ್ಮೀದೇವಿಯನ್ನ ಪುರುಷ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಪುರುಷರಲ್ಲಿರುವ ಶಕ್ತಿ ಅವಳಲ್ಲಿದೆ. ಪೌರುಷ ಶಕ್ತಿ ಏನಿದೆ ಅದು ಅವಳಲ್ಲಿದೆ. ಈ ಎರಡು ವಿಧ ಪುರುಷರಿಗಿಂತ ಉತ್ತಮ ಪುರುಷ ನಾನು. ನನ್ನನ್ನು ಪುರುಷೋತ್ತಮ ಅಂತ ಕರೀತಾರೆ. ಕೃಷ್ಣ ಹೇಳ್ತಿದ್ದಾನೆ, ತನ್ನನ್ನು ಪುರುಷೋತ್ತಮ ಅಂತ ಕರೀತಾರೆ. ಆದ್ರಿಂದ ಈ ಯೋಗ ಪುರುಷೋತ್ತಮ ಯೋಗ ಅಂತ ಇದಕ್ಕೆ ಹೆಸರು. 3 ಲೋಕವನ್ನು ಧರಿಸಿದವನ್ ನಾನು, ಆದರೆ ಹೊರಗಿನಿಂದ ಅಲ್ಲ, ಒಳಗಿನಿಂದ ಧರಿಸಿದವನ್ ನಾನು. ಯೋ ಲೋಕತ್ರಯಂ ಆವಿಶ್ಯ ಬಿಭರ್ಮಿ, ಅದರ ಒಳಗಿದ್ದೇನೆ. ಹಾಗಾದ್ರೆ ಲೋಕತ್ರಯ ನಾಶ ಆದಾಗ ನೀನು ನಾಶ ಆಗ್ತಿ. ಬಸ್ಸಿನ ಒಳಗೊಬ್ಬ ಇದ್ದಾನೆ, ಬಸ್ಸಿಗೆ ಬೆಂಕಿ ಹಚ್ಚಿದ್ರೆ ಒಳಗಿದ್ದವನು ಸುಟ್ಟು ಹೋಗ್ತಾನೆ. ಲೋಕತ್ರಯ ನಾಶ ಆದಾಗ ನೀನು ನಾಶ ಆಗ್ತಿಲ್ಲ ಅಂತ ಕೇಳಿದ್ರೆ, ಲೋಕತ್ರಯದ ಒಳಗಿದ್ದೇನೆ, ಆದ್ರೆ ಲೋಕ ನಾಶ ಆಗುವಾಗ ನಾನು ನಾಶ ಆಗೋದಿಲ್ಲ. ಯಾಕೆಂದ್ರೆ ಈಶ್ವರ ಲೋಕತ್ರಯಮಾವಿಶ್ಯ ಬಿಭರ್ತಿ ಅವ್ಯಯ ಈಶ್ವರ. ಅವ್ಯಯ ನಾಶ ಆಗೋದಿಲ್ಲ, ಯಾಕೆ? ಈಶ್ವರ. ಅಂಥ ಸಾಮರ್ಥ್ಯ ನನಗಿದೆ. ಮನೆ ಸುಡುವಾಗ ಮನೆಯಲ್ಲಿ ಇದ್ದವರೆಲ್ಲ ಸುಡ್ತಾರೆ, ಆದರೆ ಅಗ್ನಿಸ್ತಂಭ ಅನ್ನೋ ಮಂತ್ರ ಇದ್ದವರು ಸುಡೋದಿಲ್ಲ, ಅವರಿಗೇನೂ ಆಗೋದಿಲ್ಲ. ಹಾಗೆ ನಾನು ಅಂಥ ಶಕ್ತಿ ಉಳ್ಳವನು. ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮ ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತ ಪುರುಷೋತ್ತಮ. ಕ್ಷರಪುರುಷ ಬ್ರಹ್ಮಾದೇವರು, ಅಕ್ಷರ ಪುರುಷ ಲಕ್ಷ್ಮೀದೇವಿ, ಇವರನ್ನು ಮೀರಿ ನಿಂತಿದ್ದರಿಂದ ನಾನು ಪುರುಷೋತ್ತಮ. ಯೋ ಮಾಮೇವಂ ಅಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವವಿತ್ ಭಜತಿ ಮಾಂ ಸರ್ವಭಾವೇನ ಭಾರತ. ಹೀಗೆ ನನ್ನನ್ನು ಪುರುಷೋತ್ತಮ ಅಂತ ಯಾರು ತಿಳ್ಕೊಳ್ತಾರೋ ಅವರು ಜ್ಞಾನಿಗಳು. ಅವರು ನನ್ನನ್ನು ತಂದೆಯಾಗಿ, ತಾಯಿಯಾಗಿ, ಭ್ರಾತೃವಾಗಿ, ಗುರುವಾಗಿ ಅನೇಕ ಪ್ರಕಾರದಿಂದ ನನ್ನನ್ನು ಪೂಜಿಸ್ತಾರೆ. ಇದೇ ನಿನಗೆ ಹೇಳಿದ ಅತ್ಯಂತ ಗೋಪ್ಯ ವಿಷಯ. ಇದು ಪಾಪಿಷ್ಠರಿಗೆ, ದೋಷಗಳಿಗೆ ಸಿಗುವಂತಹದ್ದಲ್ಲ. ನೀನು ನಿರ್ದೋಷಿಯಾಗಿದ್ದೆ, ಆದ್ರಿಂದ ನಿನಗೆ ನಾನು ಇದನ್ನು ಹೇಳಿದ್ದೀನಿ. ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಇದನ್ನು ತಿಳ್ಕೊಂಡವನು ಜ್ಞಾನಿ ಆಗ್ತಾನೆ. ಕೃತಕೃತ್ಯ ಅಂದ್ರೆ ಮುಕ್ತನೂ ಆಗ್ತಾನೆ. ಸಮಸ್ತ ಶಾಸ್ತ್ರಾರ್ಥ ಭಾರತ ಆದರೆ ಭಾರತದಲ್ಲಿ ಸಾರಭೂತವಾದ್ದು ಗೀತಾ, ಗೀತೆಯಲ್ಲಿ ಸಾರಭೂತವಾದ್ದು 15ನೇ ಅಧ್ಯಾಯ. ಅದರಲ್ಲಿಯೂ ಕೊನೆಯ ಶ್ಲೋಕಗಳು ದ್ವಾವಿಮೋ ಪುರುಷೋ ಲೋಕೆ, ಇವುಗಳು. ಕೇವಲ ಗೀತಾರ್ಥ ಮಾತ್ರ ಅಲ್ಲ, ಸಮಸ್ತ ಶಾಸ್ತ್ರಾರ್ಥವೇ ಇಲ್ಲಿ ಅಡಗಿದೆ. ಇದೇ ಸಮಸ್ತ ಶಾಸ್ತ್ರಾರ್ಥ ಅನ್ನೋದನ್ನು ಕೂಡ ತಿಳಿಸಿದ್ದಾರೆ. ಇಲ್ಲಿಗೆ 15ನೇ ಅಧ್ಯಾಯ ಮುಕ್ತಾಯವಾಯಿತು. ಇನ್ನು ಮುಂದೆ 16ನೇ ಅಧ್ಯಾಯ ನಾಳೆ ಮುಂದುವರಿಸ್ತೇನೆ. ಕೃಷ್ಣಾರ್ಪಣ.